ಹಾಯ್ ಗೈಸ್, ಆದಷ್ಟು ತುಳಸಿ ನಮಸ್ತೆ. ಪೂಜೆಗೆ ಮತ್ತು ತುಳಸಿ ನೋಡಿ, ಪೂಜೆ ತುಳಸಿ ಮಾಡಬೇಕು ಪೂಜೆಗೂ ಅಂದರೆ ಮುನ್ನ ಏನೇನು ನಮ್ಮ ಮಾಡಬೇಕು ನೋಡಿ. ಮನೆಯಲ್ಲಿ ತುಳಸಿ ತುಳಸಿ ಗಿಡ ಹೇಗಿದ್ದಲು, ಎಲ್ಲಿದೆ ಸ್ನೇಹಿತರೆ ತುಳಸಿ ನೋಡಿ, ಎಲ್ಲಿ ಕಟ್ಟೆ ಬೇಕಲ್ಲಿ ಹೇಗಿತ್ತು, ಹುಟ್ಕೊಂಡಿದೆ. ತುಳಸಿ ಏನೋ ಎಲ್ಲಿ ಇದು ಬೇಕಲ್ಲಿ ಹುಟ್ಕೊಂಡಿದೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ತುಳಸಿ ಯಾಕೆ ಹುಟ್ಕೊಂಡಿದೆ. ಎಲ್ಲಿ ಬೇಕಲ್ಲಿ ಹುಟ್ಕೊಳ್ಳುತ್ತೆ ಅಂತ ತುಳಸಿ ಹೇಳಿ? ಕಟ್ಟೆ ನೋಡಿ ಇದು ಇದಕ್ಕೆ ಹೇಗಾಗಿದೆ ಅಂತ ತುಳಸಿ ಹುಟ್ಕೊಳ್ಳೋದಕ್ಕೆ ಕಾರಣ ಸೀತಾ ಮಾತೆ ನೋಡಿ. ಇದು ಶಾಪ ಇದೆ ಹೇಗೆ ಸ್ನೇಹಿತರೆ. ಕ್ಲೀನ್ ಅದಕ್ಕೆ ಮಾಡಿದ್ರು. ಎಸ್, ಅದು ಒಂದು ಬಾ ಕಥೆನೇ ಇದೆ ಬೇರೆ. ಮಳೆ ಬರ್ತಾ ಅದು ಇದೆ ನೋಡಿ, ಯಾವತ್ತಾದ್ರೂ ಇವತ್ತು ಹೇಳ್ತೇನೆ. ಸ್ವಲ್ಪ ಮಳೆ ನೋಡಿ, ಇದೆ. ನಾವು ನಮ್ಮ ಮಂಗಳೂರಲ್ಲಿ ಇನ್ನೂ ಮಳೆ ಬೀಳ್ತಾ ಇತ್ತು ನಾನು ತುಳಸಿ ಕಟ್ಟೆ ಕ್ಲೀನ್ ಮಾಡುವಾಗ. ನಮ್ಮ ಸೊ ಮನೆ ನನ್ನ ಬಾಳೆ ತೋಟ ನೋಡಿ. ಸೊ ಕಂಪೌಂಡ್ ಫ್ರೆಂಡ್ಸ್, ಆಗ್ತಿದೆ ವೆಲ್ಕಮ್ ಟು ಮೈ ಚಾನೆಲ್. ಸೊ ನೋಡಿ, ಫ್ರೆಂಡ್ಸ್, ನನ್ನ ಇದು ತುಳಸಿ ಕಟ್ಟೆ ಕಟ್ಟೆನೆಲ್ಲ ನೋಡಿ ಹೇಗಿದೆ ಹೇಗಾಗಿದೆ. ಅಂತ ಹೇಳಿ. ಯಾಕೆ ಗೊತ್ತಾ ಫ್ರೆಂಡ್ಸ್? ನಮ್ಮ ಮಂಗಳೂರಲ್ಲಿ ತುಂಬಾ ಮಳೆ, 4 ತಿಂಗಳು. ತುಳಸಿ ಕಟ್ಟೆ ಈ ಸಲ ಅಂತೂ ಸುತ್ತಮುತ್ತಲೂ ಇದೆ. ಅಲ್ಲಿ 6 ಮಂತ್ ಸುತ್ತ ನೋಡಿದ್ರೆ ಕಂಟಿನ್ಯೂ ರೇನಿ. ಇದೆಲ್ಲ ಕ್ಲೀನ್ ಹೀಗೆ ಮಾಡಬೇಕು. ಮಾಡೋದು ಹೇಗೆ ನೋಡಿ ಇಲ್ಲಿ. ಮಾಡಬೇಕು? ಓ ದೇವ, ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಸೊ ಇನ್ನೇನು ಹಾಕ್ಬೇಕು, ಬ್ಲೀಚಿಂಗ್ ಹಾಕ್ಬೇಕು, ಏನು ಮಾಡೋದಂತ ಏನೇನು ಹಾಕಿ ತೊಳಿಬೇಕು. ಯಪ್ಪೆ ಕಟ್ಟೆ ನೋಡಿ ಬಾ. ಹೇಗಿದೆ. ಎನಿವೇ, ನಾವು ನೋಡಿ, ತುಳಸಿ ನಮ್ಮನೆಲ್ಲ ವಿವಾಹ ಹೇಗೆ ಬಂದೇ ಕ್ಲೀನ್ ಬಿಡ್ತು, ನಾವು ಮಾಡಿದ್ದಾರೆ. ಕ್ಲೀನ್ ನೋಡಿ ಮಾಡ್ಲೇಬೇಕು. ಫ್ರೆಂಡ್ಸ್, ಎಷ್ಟು ಯಾಕೆಂದ್ರೆ ಅದರಲ್ಲಿರೋ ಸುತ್ತಮುತ್ತಲಿದೆ ಖುಷಿ ಉಂಟಲ್ಲ. ನೋಡಿ ಫ್ರೆಂಡ್ಸ್, ನೋಡಿ. ಹೇಗೆ ಕ್ಲೀನ್ ಮಾಡಿದ್ದೀನಿ, ಪೇಂಟ್ ಮಾಡಿದ್ದೀನಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಸುಮ್ಮನೆ ತೋರಿಸ್ತಾ ಹೋಗೋದಿಲ್ಲ ಸ್ನೇಹಿತರೆ. ಈ ತುಳಸಿ ವಿವಾಹದ ಕಥೆಯನ್ನು ಹೇಳ್ತೀನಿ, ಹಾಗೆ ಈ ಕಾರ್ತಿಕ ಮಾಸದ ವಿಶೇಷತೆಯನ್ನು ಹೇಳ್ತೇನೆ. ಯಾಕೆಂದ್ರೆ ಕಾರ್ತಿಕ ಮಾಸ ಅಂದ್ರೆ ದಾಮೋದರ ಮಾಸ ಅಂತ ಕೂಡ ಹೇಳ್ತೀವಿ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ. ಹಾಗೆ ಆ ಒಂದು ಮಾಸದಲ್ಲಿ ಕೃಷ್ಣ ಮಂತ್ರಗಳನ್ನ ಪಠಿಸೋದ್ರಿಂದ ಏನೆಲ್ಲ ಪ್ರಯೋಜನ ಅಂತ ಕೂಡ ಹೇಳಿದ್ದೆ ಸ್ನೇಹಿತರ. ವಿಡಿಯೋನ ನೋಡಿಲ್ಲ ಹೇಳಿದ್ರೆ ನನ್ನ ಯೋಗಾಮೃತ ಚಾನೆಲ್ ಅನ್ನ ನೋಡಿ, ಮತ್ತೆ ಲಿಂಕ್ ಅನ್ನು ಕೂಡ ನಾನು ಹಾಕ್ತೇನೆ. ಸೊ ಓಕೆನಾ ಫ್ರೆಂಡ್ಸ್, ಈ ಒಂದು ತುಳಸಿ ಕಟ್ಟೆ ಕ್ಲೀನ್ ಮಾಡ್ಲಿಕ್ಕೆ ನಾನು ಬ್ಲೀಚಿಂಗ್ ಹಾಕ್ದೆ, ಸರ್ಫ್ ಹಾಕ್ದೆ, ಸಬಿನ ಎಲ್ಲವನ್ನ ಹಾಕಿ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ಕತೆ, ಬೃಂದಾದೇವಿ ತುಳಸಿ ಮಾತೆ ಆದ ಕಥೆಯನ್ನ ಹೇಳ್ತೇನೆ. ಹಾಗೆ ಕಾರ್ತಿಕ ಮಾಸದ ವಿಶೇಷತೆಯನ್ನ ಕೂಡ ಹೇಳ್ತೇನೆ. ಸೊ ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಈ ಆಚರಣೆ ಮಾಡೋದಷ್ಟೇ ಅಲ್ಲ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಬೇಕಲ್ಲ. ವಿಡಿಯೋ ಎಂಡ್ ವರೆಗೂ ನೋಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೇರೋದ ಮಥನೋದ್ಭೋತೆ ತುಳಸಿ ತ್ವಾಂ ನಮಾಮ್ಯಂ. ಕಾರ್ತೀಕ ಮಾಸ ವರ್ಷದ ಶ್ರಾವಣ ಮಾಸದಷ್ಟೇ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ನಡೆಯುವ ಸಕಲ ಕಾರ್ಯಗಳು ಶ್ರೇಯಸ್ಕರ. ಕಾರ್ತಿಕ ಮಾಸ ಅಂದ್ರೆ ಬೆಳಕಿನ ತಿಂಗಳು ಅಂತ ನೋಡಿ. ಈ ಒಂದು ತಿಂಗಳಲ್ಲೇ ದೀಪೋತ್ಸವ ಬರುತ್ತೆ. ಅದರಲ್ಲೂ ತುಳಸಿ ಪೂಜೆಯ ಪುಣ್ಯ ವಿಶೇಷ. ಕಾರ್ತೀಕ ಮಾಸ ದೇವತೆಗಳ ಅರುಣೋದಯ ಕಾಲ ಅಂತೆ. ಅದಕ್ಕಿಂದೆ ದೀಪಾರಾಧನೆಗೆ ಎಷ್ಟು ಮಹತ್ವ ಇದೆ. ಈ ಮಾಸವು ಮಾರ್ಗಶಿರ್ಷ ಮಾಸದಿಂದ ಪ್ರಾರಂಭವಾಗುವ ಕೇಶವಾದಿ ಮಾಸಗಳಲ್ಲಿ ಕೊನೆಯದು. ಅಂದ್ರೆ ತುಳಸಿ ಕಲ್ಯಾಣ, ದೀಪಾವಳಿ ಸಂಭ್ರಮ ಆಗ್ತಾ ಇದ್ದಾಗೆ ಕಾರ್ತಿಕ ಮಾಸದ ವೈಭವ. ಸೊ ಈ ಒಂದು ಬೆಳಕಿನ ಮಾಸ ಅಂದ್ರೆ ಕಾರ್ತಿಕ ಶುದ್ಧ ದ್ವಾದಶಿಯು ಬೃಂದಾವನದಿ ಮಲಗಿದ್ದ ಶ್ರೀಮನ್ನಾರಾಯಣ ಎಚ್ಚರಿಸುವ ದಿನ. ಅಂದ್ರೆ ಆಷಾಢ ಮಾಸದ ಏಕಾದಶಿಯಲ್ಲಿ ಮಲಗಿದ್ದ ಶ್ರೀಮನ್ನಾರಾಯಣ ಈ ದ್ವಾದಶಿಯ ಮುನ್ನಾ ದಿನ, ಅಂದ್ರೆ ಈ ಒಂದು ಏಕಾದಶಿ ಯೋಗ ನಿದ್ರೆಯಿಂದ ಏಳುವಂತ ಸಮಯ. ಹಾಗಾಗಿ ಈ ಏಕಾದಶಿ ಮತ್ತು ಉತ್ಥಾನ ದ್ವಾದಶಿ, ಉತ್ಥಾನ ಅಂದ್ರೆ ಏಳೋದು ಅಂತ ಅರ್ಥ. ಹಾಗಾಗಿ ಇವೆರಡೂ ಬಹಳ ಬಹಳ ಪವಿತ್ರವಾದ ದಿನಗಳು. ಅಷ್ಟೇ ಅಲ್ಲ, ನಮ್ಮ ಗುರು ಪರಂಪರೆಯ ಚಾತುರ್ಮಾಸ ಎಂಡಾಗೋದು ಕೂಡ ಆಕ್ಚುಲಿ ಇವತ್ತೇ ಸ್ನೇಹಿತರೆ. ದೀಪಾವಳಿ ಅಂದ ತಕ್ಷಣ ನಮಗೆ ನೆನಪಾಗೋದು ನರಕ ಚತುರ್ದಶಿ, ಬಲಿಪಾಡ್ಯಮಿ, ಅದು ದೊಡ್ಡ ದೀಪಾವಳಿ. ಆದ್ರೆ ಈ ಒಂದು ತಿಂಗಳಲ್ಲಿ ಕಿರು ದೀಪಾವಳಿ ಎಂದೇ ಪ್ರಸಿದ್ಧ ಆದ ಕಾರ್ತಿಕ ಶುದ್ಧ ಉತ್ಥಾನ ದ್ವಾದಶಿಯ ತುಳಸಿ ದರ್ಶನ, ತುಳಸಿ ವಿವಾಹ. ಈ ತುಳಸಿಯನ್ನು ಪೂಜಿಸೋದ್ರಿಂದ ಸಪ್ತ ಜನ್ಮಕೃತ ಪಾಪಗಳು ಕಳೆಯುತ್ತವೆ ಅಂತ ಕೂಡ ನಂಬಿಕೆ ಇದೆ ಸ್ನೇಹಿತರೆ. ಹಾಗೆ ಉತ್ಥಾನ ಅಂತ ಹೇಳಿದ್ರೆ ಏಳುದು ಅಂತ ಹೇಳಿದ್ರೆ, ಅಂದ್ರೆ ಶ್ರೀಮನ್ನಾರಾಯಣ ಶೇಷ ಶಯನನಾದ ನಾರಾಯಣ ಪಾಲ್ಗಡಲಲ್ಲಿ ತನ್ನ ಸುಖ ಶಯನದಿಂದ ಮೇಲೆಕ್ಕೆದ್ದು ತನ್ನ ನಿದ್ರಾ ಮುದ್ರೆಯನ್ನು ಭಕ್ತರಿಗೆ ಸಾಕ್ಷಾತ್ಕರಿಸುವ ಸುದಿನ ಕ್ಷೀರಾಭಿವ್ರತ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ನಾರಾಯಣ, ಶ್ರೀಮನ್ನಾರಾಯಣ ಯಾವಾಗ ಶೇಷ ಶಯನ ಆದ ಗೊತ್ತಲ್ಲ, ಶಯನ ಏಕಾದಶಿ ಅಂದ್ರೆ ಆಷಾಢ ಶುದ್ಧ ಏಕಾದಶಿ ಎಂದು ಶೇಷಶಾಹಿಯಾಗಿ ಪೌಡಿಸಿದ ಹಿಂದೆ ಅಂದ್ರೆ ಏಕಾದಶಿ, ಇವು ಉತ್ಥಾನ ದ್ವಾದಶಿಯ ಮೊದಲ ದಿನ ಏಳ್ತಾನೆ ಅನ್ನೋದು ನಂಬಿಕೆ. ಹಾಗೆ ಆಚರಣೆ ಕೂಡ. ನೋಡಿ, ನನ್ನ ತುಳಸಿ ಕಟ್ಟೆ ಮೊದಲಿನ ರೂಪ ಬಂತು. ಮೊದಲಂದ್ರೆ ಲಾಸ್ಟ್ ಇಯರ್ ಇರ್ಲಿಲ್ಲ, ಆಕ್ಚುಲಿ ಲಾಸ್ಟ್ ಇಯರ್ ನಮಗೆ ಪೂಜೆನೆ ಇರ್ಲಿಲ್ಲ. ಸೊ ಅದಕ್ಕೂ ಹಿಂದಿನ ವರ್ಷ ಪೇಂಟ್ ಪಡೆದಿದ್ದು. ಸೊ ಈಗ ನಾನು ಪುನಃ ನೆಲಕ್ಕೆ ಒಂದಿಷ್ಟು ಬ್ಲೀಚಿಂಗ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದೇನೆ. ಒಂದು ರಂಗೋಲಿ ಹಾಕ್ಲಿಕ್ಕೆ ಬೇಕಲ್ಲ. ಸೊ ಬನ್ನಿ ಮುಂದುವರೆಸೋಣ ನಮ್ಮ ಪೌರಾಣಿಕ ಕಥೆಯನ್ನು. ಹಾಗೆ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರವನ್ನು ದೇವದಾನವರು ಮಂದಾರ ಪರ್ವತವನ್ನು ಬಳಸಿ ವಾಸುಕಿಯನ್ನು ಹಿಡಿದು ಅಮೃತಕ್ಕಾಗಿ ಮತಿಸಿ ಕಡಿದಾಗ ಅಮೃತ ಉದ್ಭವ ಆಗುತ್ತೆ. ಆ ಉದ್ಭವ ಆದ ದಿನವೂ ಕೂಡ ಇದೇ ದ್ವಾದಶಿ ಅಂತ ಹೇಳಲಾಗುತ್ತೆ. ಹಾಗೆ
ಅಮೃತ ಮಂಥನದಲ್ಲಿ ಮಹಾವಿಷ್ಣು ಅಮೃತ ಕಲಶವನ್ನು ನೋಡಿದಾಗ ಅವನ ಕಂಗಳಿಂದ ಆನಂದ ಅಶ್ರು ಅದರಲ್ಲಿ ಬಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಪುಟ್ಟ ಸಸ್ಯದ ರೂಪದಲ್ಲಿ ಬರ್ತಾಳೆ ಅಂತ ಹೇಳಲಾಗತ್ತೆ. ಅಮೃತ ಸಂಜೀವಿನಿ ಶ್ರೀ ತುಳಸಿ ಆಗ್ತಾಳೆ ಅಂತ ಹೇಳಿ ಕತೆ ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ. ಹಾಗೆ ಸಮುದ್ರ ಮಥನ ಕಾಲದಲ್ಲಿ ಶ್ರೀಹರಿಯು ಶ್ರೀ ಧನ್ವಂತರಿ ರೂಪವನ್ನು ತಾಳಿ ತನ್ನ ಹಸ್ತಗಳಿಂದ ಅಮೃತದಿಂದ ತುಂಬಿದ ಸುವರ್ಣ ಕಲಶವನ್ನು ಧರಿಸಿ ಉದ್ಭವಿಸುತ್ತಾನಂತೆ. ಹಾಗೆ ಈ ಪಿಯೂಷವನ್ನು ಕಂಡ ವೈದ್ಯ ರೂಪಿ ಧನ್ವಂತರಿಯ ನೇತ್ರದಿಂದ ಅವನ ಕಣ್ಣುಗಳಿಂದ ಆನಂದ ಅಶ್ರುಗಳು ಸ್ಫುರಿಸಲು ಪ್ರಾರಂಭ ಆಗುತ್ತೆ. ಆ ನೇತ್ರ ಬಿಂದುಗಳಿಂದ ಶ್ರೀ ತುಳಸಿಯು ಉದ್ಭವ ಆಗುತ್ತಾಳೆ ಅಂತ ಹೇಳಲಾಗುತ್ತೆ. ಹೀಗೆ ಕಥೆಗಳು ಬೇರೆ ಬೇರೆ ಇದೆ ಸ್ನೇಹಿತರೆ. ಯಾಕೆಂದ್ರೆ ಪುರಾಣಗಳಲ್ಲಿ ಹೇಳಿರುವಂತೆ ಪದ್ಮ ಪುರಾಣಗಳಲ್ಲಿ ಸ್ವಲ್ಪ ಬೇರೆ ತರ ಇದೆ. ಈಗ ಅಮೃತದಿಂದ ಜನಿಸಿದಂತ ತುಳಸಿಯನ್ನ ಯಾವ ವಿಧವಾಗಿ ಉಪಯೋಗಿಸಿದ್ರು ಅದು ಅಮೃತಮಯವಾಗುತ್ತೆ. ಅಂದ್ರೆ ನೋಡಿ, ತುಳಸಿ ಈಗ ಶೀತ ಆದಾಗ, ಕೆಮ್ಮಾದ, ಕಫ ಕಟ್ಟದಾಗೆಲ್ಲ ನಾವು ತುಳಸಿ ಕಷಾಯವನ್ನ ಮಾಡ್ಕೊಂಡು ಕುಡಿತೇವೆ ಅಲ್ವಾ. ಸೊ ಹೀಗಾಗಿ ಅದು ಒಂದು ಅಮೃತಮಯವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಸರ್ವ ದೇವತೆಗಳ ಪ್ರತ್ಯಕ್ಷ ರೂಪವನ್ನು ಹೊಂದಿರುವ ಲೋಕ ಕಲ್ಯಾಣಿ ತುಳಸಿ ದೇವಿ ಅತ್ಯಂತ ಪವಿತ್ರಳು, ಪರಮ ಪಾವನಳು, ಶುಭಪ್ರದಳು, ಪೂಜ್ಯಳಾಗಿ ಕಾಮಧೇನು ಕಲ್ಪವೃಕ್ಷದಂತೆ ನಮ್ಮ ಈ ಕಲಿಯುಗದಲ್ಲಿ ಪೂಜಿಸಲು ಅರ್ಹಳಾಗಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಹೊಂದಿರ್ತಾಳಂತೆ. ಅಬ್ಬಾ, ನಮ್ಮ ತುಳಸಿ ಕಟ್ಟೆ ನೋಡಿ ಇಷ್ಟು ಕ್ಲೀನ್ ಆಯ್ತು. ಈಗ ಪೇಂಟಿಂಗ್ ಮಾಡ್ತಾ ಇದ್ದೇನೆ, ರೆಡ್ ಕಲರ್ ಅದಕ್ಕೆ ಮ್ಯಾಚ್ ಆಗುತ್ತೆ ನನ್ನ ತುಳಸಿ ಕಟ್ಟೆಗೆ. ಹಾಗಾಗಿ ಇಷ್ಟು ಕ್ಲೀನ್ ಮಾಡುವಾಗ ಸಾಕಾಯ್ತು ನನಗೆ. ಎಸ್ ಫ್ರೆಂಡ್ಸ್, ಪರಮ ಪವಿತ್ರ ತುಳಸಿ ಶ್ರೀಮನ್ನಾರಾಯಣಿಗೆ ಅಂದ್ರೆ ಲಕ್ಷ್ಮಿ ಅಷ್ಟೇ ಪ್ರಿಯಾತಿ ಪ್ರಿಯಳು. ಆದುದರಿಂದ 3 ಲೋಕಗಳಲ್ಲಿ ತುಳಸಿಗೆ ಸರಿ ಸಮಾನವಾದುದು ಯಾವುದೂ ಇಲ್ಲ. ನೋಡಿ, ಒಂದು ಕತೆ ಅಂದ್ರೆ, ಶ್ರೀಕೃಷ್ಣ ತುಲಾಭಾರದಲ್ಲಿ ಸತ್ಯಭಾಮ ಎಷ್ಟು ವಜ್ರ ರತ್ನಗಳನ್ನ ಹಾಕಿದ್ರು ಕೂಡ ಮೇಲೇರದ ಆ ತುಲಾ ಮಾಪನ ರುಕ್ಮಿಣಿಯು ಪ್ರೀತಿಯಿಂದ ತುಳಸಿ ದಳವನ್ನ ಹಾಕ್ತಾಳೆ. ಆಗ ಎಷ್ಟು ಬೇಗ ಮೇಲೇರುತ್ತೆ ಅಲ್ವಾ. ಹಾಗಾಗಿ ಕೃಷ್ಣನಿಗೆ ಎಷ್ಟು ತುಳಸಿ ಪ್ರಿಯಳು ಅಂತ ಹೇಳಿದ್ರೆ ನೋಡಿ, ನನ್ನ ತುಳಸಿ ಕಟ್ಟೆಗೆ ಕೃಷ್ಣನ ಇಟ್ಟುಬಿಟ್ಟಿದ್ದೀನಿ. ಇನ್ನೊಂದು ವಿಷಯ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ವಿಷಯ ಅದು. ಲೋಕವಂದಿತಳಾದ ಶ್ರೀ ತುಳಸಿ ಆಧ್ಯಾತ್ಮಿಕವಾಗಿ ಎಷ್ಟು ಮಹತ್ವ ಹೊಂದಿದಾಳೋ ಹಾಗೆ ವೈಜ್ಞಾನಿಕವಾಗಿ ಕೂಡ ಅಷ್ಟೇ ವಿಶೇಷ ಸ್ಥಾನ ಇದೆ. ತುಳಸಿ ಸೇವನೆಯಿಂದ ಸಕಲ ರೋಗಗಳು ಕೂಡ ಗುಣ ಆಗತ್ತೆ. ನಮ್ಮ ಆರೋಗ್ಯಕ್ಕೆ ತುಳಸಿ ವರದಾನ ಆಗಿದೆ. ಸರ್ವ ರೋಗ ರುಜಿನಗಳು ಇದರಿಂದ ರಾಮಬಾಣದಂತೆ ಕಾರ್ಯ ಮಾಡುತ್ತವೆ. ಆರೋಗ್ಯ ಪ್ರದಾಯಿನಿ ತುಳಸಿ ಅಂದ್ರೆ ಪಾವಿತ್ರ ಮತ್ತು ಸಾತ್ವಿಕತೆಯ ಪ್ರತೀಕ. ತುಳಸಿ ಮೂಲದಲ್ಲಿ ಸರ್ವ ದೇವ ತೀರ್ಥಗಳ ಸಾನ್ನಿಧ್ಯ ಇದೆ ಅಂತ ಸ್ನೇಹಿತರೆ. ಪ್ರತಿ ದಳದಲ್ಲೂ ಶ್ರೀಹರಿಯ ಪರಮ ಮಂಗಳ ರೂಪವಿದೆ. ಇದರಿಂದ ನಿತ್ಯ ಒಂದು ತುಳಸಿ ದಳವನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಲಾಗುತ್ತೆ. ಶ್ರೀ ತುಳಸಿಯು ಶ್ರೀಹರಿಗೆ ಅತ್ಯಂತ ಪ್ರಿಯಳು. ಫ್ರೆಂಡ್ಸ್, ನನ್ನ ಕಟ್ಟೆ ರೆಡ್ ಆಗಿ ಈಗ ಬಿಳಿ ಡಿಸೈನಿಂಗ್ ಅನ್ನ ಮಾಡ್ತಾ ಇದ್ದೇನೆ ನಾನು. ಎಷ್ಟೇ ಕಷ್ಟ ಆದ್ರೂ ಕೂಡ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ ಸ್ನೇಹಿತರೆ ಇಂಥ ಕೆಲಸ ಮಾಡೋದು. ಹೇಗಿತ್ತು ನೋಡಿ ನನ್ನ ಕಟ್ಟೆ, ಹೇಗಾಯ್ತು ಸ್ನೇಹಿತರೆ? ಕಮೆಂಟ್ ಮಾಡಿ, ಏನಾದ್ರೂ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಹೇಳಿ, ಅಥವಾ ಏನಾದ್ರೂ ವಿಶೇಷ ಇದ್ರೆ ಅದನ್ನು ಕೂಡ ತಿಳಿಸಿ. ಬನ್ನಿ ಮುಂದುವರಿಸುವ. ಎಂದಿರಂತೆ ಈ ತುಳಸಿ ದೇವಿ ಮೊದಲು ಏನಾಗಿದ್ದಳು ಅನ್ನೋದನ್ನ ಹೇಳ್ತೀನಿ ಬನ್ನಿ. ಈ ಮೊದಲು ವೃಂದಾದೇವಿ ಆದ ಈಕೆ ರಾಕ್ಷಸ ರಾಜ ಜಲಂಧರನ ಪತ್ನಿ. ಪತಿವ್ರತೆ ಆದ ಈಕೆಯ ಪತಿವ್ರತೆಯೇ ಆ ರಾಕ್ಷಸ ರಾಜ ಜಲಂಧರನ ಬಲ. ಅಂದ್ರೆ ಆಕೆ ಎಷ್ಟು ಪತಿವ್ರತೆ ಆಗಿದ್ದಳು ಅಂತ ಹೇಳಿದ್ರೆ, ಅವನನ್ನ ಯಾರಿಂದಲೂ ಸೋಲಿಸಲು ಸಾಧ್ಯ ಆಗ್ತಿರ್ಲಿಲ್ಲ. ಹೋಗ್ತಾ ಇರುವಾಗ ಈತನ ಉಪಟಳ ಜಾಸ್ತಿ ಆಗ್ತಾ ಹೋಯ್ತು, ವೈಕುಂಠದವರೆಗೂ ಬಂತು. ಆದ್ರೆ ಶ್ರೀಮನ್ನಾರಾಯಣ ನಿರ್ಧರಿಸಿದ ಹಾಗೆ ಆತ ಜಲಂಧರನ್ನ ರೂಪ ಧರಿಸಿ ಬರ್ತಾನೆ. ಆದರೆ ವೃಂದಾದೇವಿಗೆ ಗೊತ್ತಾಗೋದಿಲ್ಲ ಈತನೇ ಜಲಂಧರನ ಅಂತ. ಅವಳು ತನ್ನನ್ನು ತಾನು ಅರ್ಪಿಸಿ ಬಿಡ್ತಾಳೆ. ಹಾಗಾಗಿ ಅವಳ ಪಾತಿವೃತ್ತೆ ಹಾಳಾಗತ್ತೆ. ಸೊ ಈಕೆಯ ಪತಿವ್ರತೆಯ ಶಕ್ತಿಯೇ ಅವನ ಬಲ ಆಗಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಅವನ ಶಕ್ತಿ ಕುಂದುತ್ತಾ ಬರ್ತಾ ಇದೆ. ಸೊ ಅಲ್ಲಿ ಶಿವ ಅವನನ್ನ ಸಂಹಾರ ಮಾಡ್ತಾನೆ.
ಈಗ ನಿಧಾನವಾಗಿ ಈಕೆಗೆ ವಿಷಯ ಗೊತ್ತಾಗತ್ತೆ, ನಾರಾಯಣನ್ನೇ ರೂಪ ಧರಿಸಿ ಬಂದಿದ್ದು ಅಂತೇಳಿ. ಆಕೆಗೆ ತುಂಬಾ ಕೋಪ ಬರುತ್ತೆ. ಕೋಪ ಬಂದಾಗ ಆಕೆಯನ್ನು ಶ್ರೀಮನ್ನಾರಾಯಣನಿಗೆ ಶಾಪ ಹಾಕ್ತಾಳೆ, ನೀನು ಕಲ್ಲಾಗು ಅಂತೇಳಿ. ಇವತ್ತಿಗೂ ಕೂಡ ಮುಕ್ತಿನಾಥದಲ್ಲಿ ನಾವು ಸಾಲಿಗ್ರಾಮ ರೂಪದಲ್ಲೇ ನಾವು ಇದನ್ನ ಕಾಣಬಹುದು, ನೇಪಾಳದ ಮುಕ್ತಿನಾಥದಲ್ಲಿ. ಹಾಗೆ ಶಾಪ ಹಾಕಿದ ಆಕೆ ತನ್ನನ್ನು ತಾನು ಅಗ್ನಿಯಲ್ಲಿ ಅರ್ಪಿಸಿಕೊಂಡು ಬಿಡ್ತಾಳೆ. ಆ ಅಗ್ನಿಯಲ್ಲಿ ಉದ್ಭವಿಸಿದ, ಆ ಬೂದಿಯಿಂದ ಉದ್ಭವಿಸಿದ ಒಂದು ಸಸ್ಯವೇ ತುಳಸಿಯಾಗಿ ಜನ್ಮ ತಳೆದು ಇಂದಿಗೂ ಕೂಡ ನಾವು ಪೂಜಿಸುವ ಈ ಪರಮ ಪವಿತ್ರ ಸಸ್ಯವೇ ತುಳಸಿ ಮಾತೆ. ಸ್ನೇಹಿತರೆ, ನನ್ನ ಕಟ್ಟೆ ಕೂಡ ಕ್ಲೀನ್ ಆಗಿ ಚಂದದಲ್ಲಿ ತಯಾರಾಯ್ತು. ಒಂದು ಹೆಣ್ಣಿಗೆ, ಒಂದು ದೇವಿಗೆ ಶೃಂಗಾರ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲಿ ತೋರಿಸಿಕೊಟ್ಟೆ. ಅವಳ ಭಕ್ತಿಗೆ ಮೆಚ್ಚಿದ ಶ್ರೀಮನ್ನಾರಾಯಣ ಅವಳನ್ನು ವರಿಸಿಕೊಳ್ತಾನೆ. ಹಾಗಿದ್ರೆ ಪೂಜೆ ರೆಡಿ ಆಗಿದೆ, ಬನ್ನಿ. ತಾಯಿಯ ಸನ್ನಿಧಾನದಲ್ಲಿ ಸನ್ನಿಹಿತಳಾಗಿ ವೃಂದಾವನದಲ್ಲಿ ನಿತ್ಯ ಶೋಭಾಯಮಾನಳಾದ ಲಕ್ಷ್ಮೀ ಸ್ವರೂಪಿಣಿ ತುಳಸಿ ದೇವಿಯು ಪೂಜಿಸಲ್ಪಡ್ತಾಳೆ ಪ್ರತಿದಿನ ಕೂಡ. ಉತ್ಥಾನ ದ್ವಾದಶಿ ಅಂದ್ರೆ ಈ ತುಳಸಿ ಪೂಜೆ ದಿನ, ವಿವಾಹ ದಿನ, ಈ ಪುಣ್ಯ ದಿನದಂದು ಇಷ್ಟಾರ್ಥಗಳನ್ನು ಪೂರೈಸಿ ಆಶೀರ್ವದಿಸಬೇಕೆಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಸ್ನೇಹಿತರೆ. ಹಾಗೆ ಈ ಒಂದು ಕಾರ್ತಿಕ ದಾಮೋದರನ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗೋಣ. ತುಳಸಿ ದೇವಿಯಲ್ಲಿ ಅಂತರ್ಗತನಾದ ಕಾರ್ತಿಕ ದಾಮೋದರನು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣನು ಜಗದೇಕ ಮಾತೆ ತಾಯಿ ತುಳಸಿ ದೇವಿಯು ಎಲ್ಲರನ್ನು ಆಶೀರ್ವದಿಸಲಿ, ಸನ್ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸ್ನೇಹಿತರೆ, ಈ ತುಳಸಿ ಗಿಡದ ಪಕ್ಕದಲ್ಲಿ ನೆಲ್ಲಿ ಗಿಡವನ್ನ ಯಾಕೆ ಇಡ್ತಾರೆ ಏನಾದ್ರೂ ಗೊತ್ತಾ? ಹಾಗೆ ಈ ನೆಲ್ಲಿ ಗಿಡ ಸಿಗದೆ ಇದ್ರೆ ಏನ್ ಮಾಡ್ಬೇಕು? ಸ್ನೇಹಿತರೆ, ತೊಂದರೆ ಇಲ್ಲ, ನೆಲ್ಲಿ ಗಿಡದ ವಿಷಯವೇ ಬೇರೆ. ಒಂದು ಕೃಷ್ಣನ ಮೂರ್ತಿಯನ್ನ ನೋಡಿ, ಚಿಕ್ಕ ಪುಟ್ಟ ಕೃಷ್ಣನ ಮೂರ್ತಿಯನ್ನ, ನಾನಂತೂ ಒಂದು ಪುಟ್ಟ ಕೃಷ್ಣನ ಮೂರ್ತಿ ಇಡ್ತೇನೆ. ಅದಿಲ್ಲದಿದ್ರೆ ಸಾಲಿಗ್ರಾಮವನ್ನ ಇಡ್ಬೋದು. ನನ್ನ ತುಳಸಿ ಕಟ್ಟೆಯಲ್ಲಿ ಕೃಷ್ಣನ ಟೈಲ್ಸ್ ಅನ್ನ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ನನ್ನ ಮನಸ್ಸಿಗೆ ಖುಷಿ ನನಗೆ. ಸಪೋಸ್ ಈ ಗಿಡವನ್ನ ಯಾಕೆ ಇಡ್ಬೇಕು ಅಂತ ಹೇಳಿದ್ರೆ, ಮೊದಲು ನೆಲ್ಲಿ ಮರಕ್ಕೆ ಪೂಜೆ ಮಾಡ್ಬೇಕಂತೆ. ಆಗೆಲ್ಲ ಮಾಡ್ತಿದ್ರು, ಆಗ ಶಾಸ್ತ್ರದ ಪ್ರಕಾರ. ಆಮೇಲೆ ಕುಟುಂಬ ಸಹಿತರಾಗಿ ಆ ಮರದ ಕೆಳಗೆ ಭೋಜನ ಮಾಡ್ಬೇಕಂತೆ. ಅಂದ್ರೆ ನೆಲ್ಲಿ ಮರ ಅಂದ್ರೆ ಧಾತ್ರಿ ಅಂತ ಅರ್ಥ. ಧಾತ್ರಿ ಅಂದ್ರೆ ತಾಯಿ, ಸಲಹುವಳು. ತಾಯಿ ಏನ್ ಮಾಡ್ತಾಳೆ? ಮಕ್ಕಳನ್ನ ಸಲಹೆ ಮಾಡ್ತಾಳೆ ಅಲ್ವಾ? ಸೊ ಆ ಮರದ ಕೆಳಗೆ ಭೋಜನವನ್ನ ಮಾಡ್ಬೇಕು ಅಂತ ಹೇಳಲಾಗುತ್ತೆ. ಸಪೋಸ್ ಅದನ್ನ ಸಿಗದಿದ್ರೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ, ಒಂದು ಕೃಷ್ಣನ ಮೂರ್ತಿಯನ್ನ ತಂದಿಡಿ, ಅಷ್ಟು ಸಾಕು. ಸ್ನೇಹಿತರೆ, ನೋಡಿದ್ರಲ್ಲ, ಕೇಳಿದ್ರಲ್ಲ, ಇದಾಯ್ತು ನನ್ನ ಈ ತುಳಸಿ ಪೂಜೆಯ ವಿಶೇಷ ವಿಡಿಯೋ. ಈ ವಿಡಿಯೋ ನಿಮಗಾಗಿ. ಎಂದಿನಂತೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ರ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ರಾತ್ರಿಯ ಪೂಜೆಯಲ್ಲಿ ತುಳಸಿ ಕಟ್ಟೆಗೆ ಒಂದಿಷ್ಟು ದೀಪವನ್ನು ಹಚ್ಚಿ ಇಟ್ಟು ಬರ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಾಯಿ ಸನ್ಮಂಗಳವನ್ನುಂಟು ಮಾಡ್ಲಿ ಅಂತ ಹೇಳ್ತಾ, ನಮಸ್ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇಶುವೆ, ನಮೋ ಮೋಕ್ಷ ಪ್ರವೇದೇಯಿ, ನಮಃ ಸಂಪತ್ ಪ್ರದಾಯಿನಿ. ಹಾಗೆ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಈ ಶ್ಲೋಕವನ್ನ ಪ್ರತಿದಿನ ಪೂಜೆ ಮಾಡುವಾಗ ಹೇಳಿ ಸ್ನೇಹಿತರೆ. ಹಿಂದೂ ಆಚರಣೆ ಪ್ರತಿದಿನ ತುಳಸಿ ಪೂಜೆ ಇರ್ಲಿ. ಹಾಗೆ 2 ತುಳಸಿ ಎಲೆಗಳನ್ನ ಪ್ರತಿದಿನ ಬೆಳಗ್ಗೆ ಬಾಯಿ ಹಾಕೊಂಡು ತಿಂತಾ ಬನ್ನಿ, ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ, ಮತ್ತೆ ಬರ್ತೇನೆ.